ಅದೇ ಇವತ್ತು ಏನು ಬಿಹಾರ್ ಮೂಲದ ಯುವಕ, ಭಾಳ ಪುಟ್ಟ ಕಂದಮ್ಮ, 5 ವರ್ಷದ ಮಗು, ಅದನ್ನು ಬಹುಶಃ ಇಡೀ ಈ ಪೈಶಾಚಿಕ ಕೃತ್ಯ ಬಹುಶಃ ಎಲ್ಲರೂ ಕೂಡ, ಈ ಮಾನವ ಕುಲ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ಈ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಡ್ರಗ್ಸು, ಈ ಗಾಂಜಾ, ಈ ಮಾಫಿಯಾದಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಪೊಲೀಸರು ಕೂಡ ಅವನ್ನ ಹಿಡಿಲಿಕ್ಕೆ ಹರಸಾಹಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕೂಡ ತಿರುಗಿ ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಅನ್ನಪೂರ್ಣ ಅನ್ನುವಂಥ ಒಂದು PSI ಮತ್ತು 2 ಕಾನ್ಸ್ಟೇಬಲ್ ಅವ್ರ ಮೇಲೆ ಕೂಡ ತಿರುಗಿ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಅವರು ಇವತ್ತು ಅವರ ಆತ್ಮರಕ್ಷಣೆಗೆ ಕೂಡ ಎನ್ಕೌಂಟ್ರ್ ಮಾಡಿದ್ದಾರೆ. ಇದೆಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಭಾಳಷ್ಟು ನಾವು ಕೇಳ್ತೀವಿ, ಡ್ರಗ್ ಎಡಿಟ್ ಅದಾನ, ಸೈಕೋ ಅದಾನ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತೆಲ್ಲರಿಗೂ ಕೂಡ ನಡುಕುಟ್ಟಿಸುವಂಥದ್ದು, ಇಂಥ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರ್ದು ಅನ್ನುವಂಥದ್ದು, ಇವತ್ತು ಅವರ ಒಂದು ಚಳಿಯನ್ನು ಕೂಡ ಬಿಡಿಸುವಂಥದ್ದು. ಯಾರು ಭಾಳ ನಾನು ಸೈಕೋ ಅದೀನಿ ಮಾಡಿದ್ದೀನಿ ಅಂತಾರಲ್ಲ, ಅಂಥವ್ರಿಗೆಲ್ಲ ಒಳ್ಳೆ ಪಾಠ ಆಗಿದೆ, ಇವತ್ತು ಒಳ್ಳೆ ಲೆಸನ್ ಆಗಿದೆ. 50 ವರ್ಷಗಳ ನಂತರ ಫಸ್ಟ್ ಟೈಮ್ ಸರ್ ಈಗ ಎನ್ಕೌಂಟರ್ ಆಗಿದೆ. ಇಲ್ಲ, ಇಂಥ ಅಮಾನುಷವಾದಂಥ ಕೃತ್ಯ ನಾವ್ಯಾರೂ ಕೂಡ ಸಹಿಸೋದಿಲ್ಲ. ಖಂಡಿತವಾಗಿ ಕೂಡ ಇವತ್ತು ಸಮಾಜದಲ್ಲಿ ಒಂದು ಪೊಲೀಸರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಕೂಡ ನನಗನ್ನಿಸ್ತದೆ, ಖಂಡಿತವಾಗಿ ಕೂಡ. ಯಾಕಂದರೆ ಮೇಲಿಂದ ಮೇಲೆ ಈ ರೀತಿ ನಡೀತಾ ಇದೆ. ಇಂಥ ಡ್ರಗ್ ಕಂಟ್ರೋಲ್ ಮಾಡಲಿಕ್ಕೆ ಬರೀ ಪೊಲೀಸರ ಕರ್ತವ್ಯ ಅಷ್ಟೇ ಅಲ್ಲ, ನಾಗರಿಕರು ಕೂಡ, ನಾವೆಲ್ಲ ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು. ನಮ್ಮ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಯಾವುದೋ ಒಂದು ಸರ್ಕಾರ, ಯಾವುದೋ ಒಂದು ಪೊಲೀಸು, ಯಾವುದೋ ಒಂದು ಜನಪ್ರತಿನಿಧಿ ಕಂಟ್ರೋಲ್ ಮಾಡುವಂಥದ್ದಲ್ಲ. ಸಮಾಜದಲ್ಲಿ ಎಲ್ಲ ನಾಗರಿಕರು ಕೂಡ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ಇಂಥವನ್ನೆಲ್ಲ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕಾನೂನಲ್ಲಿ ಕೂಡ ಭಾಳ ಕಠಿಣವಾದಂಥ, ಉಗ್ರವಾದಂಥ ಶಿಕ್ಷೆಗಳು ಇವತ್ತು ಸಿಗಬೇಕು ಇವರಿಗೆ. ನಾನು ಭಾಳ ಹತ್ತಿರದಿಂದ ಈ ಕುಟುಂಬವನ್ನು, ನಾನು ಹೈಸ್ಕೂಲ್ನಾಗಿದ್ದಾಗಿಂದನೂ ಕೂಡ ಈ ಕುಟುಂಬನ ನೋಡ್ಕೊಂಡು ಬಂದಿದ್ದೀನಿ. ಈ ವಿಶ್ವೇಶ್ವರನಗರ್ನಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಮನೆಯಲ್ಲೆಲ್ಲ ಅಂಗವಿಕಲರಿದ್ದಾರೆ. ಎಲ್ಲ ಒಂದು ಕಡೆ ಅವರೆಲ್ಲ ದಿನ ಊಟ ಮಾಡಿ, ಏನು ಇವತ್ತು ದುಡಿದ್ರೆ ಇವತ್ತು ಊಟ ಮಾಡೋವಂಥದ್ದು ಪರಿಸ್ಥಿತಿಯಲ್ಲಿ ಅವರೆಲ್ಲ ಇದ್ದಾರೆ. ಅವರು ಸಣ್ಣ ಸಣ್ಣ ಮಕ್ಕಳಿದ್ದಾಗಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಅಂತ ಭಾಳ ಕಡು ಬಡತನದ ಫ್ಯಾಮ್ಲಿ. ಇವತ್ತು ಖಂಡಿತವಾಗಿ ಕೂಡ ನಾನು ಕೂಡ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಇವರು ಬಂದಿದ್ದಾರೆ, ಸಲೀಂ ಅಹ್ಮದ್ ಸಾಹೇಬರು, ನಾವೆಲ್ಲ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಕಡೆ ಪರಿಹಾರದ ನಾನು ಕೂಡ ಕೊಡಿಸ್ತೀವಿ ನಾವು. ಅದು ಬೇರೆ, ಅದು ಎರಡನೇ ಮಾತು. ಬೇರೆ ರೀತಿಯಲ್ಲಿ ಎಲ್ಲ ರೀತಿಯೂ ಸಹಾಯ ಮಾಡ್ತೀವಿ ನಾವು. ಅವಳಿಗೇನು ಮನೆ ಬೇಕಂದ್ರೆ ಮನೆಯೂ ಕೊಡುವಂಥದ್ದು, ಅವರಿಗೆ ಪರಿಹಾರ ಕೊಡುವಂಥದ್ದು, ಅದೆಲ್ಲ ಮಾಡ್ತೀವಿ. ಅದು ಸೆಕೆಂಡ್ರಿ. ಅದು ನಾವು ಏನು ಸರ್ಕಾರ ಮಟ್ಟದಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಆದರೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವೆಲ್ಲ ಬೇರೆ ರೀತಿಯ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಸರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸರ್, ಬೇರೆ ಬೇರೆ ಆಯ್ತು ನೀವು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಈ ಡ್ರಗ್ಸ್ ಕಂಟ್ರೋಲ್ಗೆ ಇನ್ನೂ ದಿಟ್ಟವಾದಂಥ ಹೆಜ್ಜೆಗಳನ್ನು ನಾವು, ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಇದಕ್ಕೆ ಸುಮ್ಮನೆ ಬರೀ ಬಾಯಿ ಮಾತಲ್ಲೇ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಆಗಲ್ಲ. ಪ್ರತಿ ಶಾಲೆಯಲ್ಲೂ ಕೂಡ ನಿಗಾ ಇಡಬೇಕು. ಎಲ್ಲ ಕಡೆ ನಾವು ಶಾಲೆ ಕಾಲೇಜ್ಗಳಲ್ಲಿ ಭಾಳಷ್ಟು ಆಗ್ತಾಯಿದೆ ಇದು ಗಾಂಜಾ, ಅಫೀಮ್. ಮತ್ತು ಎಲ್ಲಿಂದ ಬರ್ತಿದೆ, ಯಾವ ಮೂಲದಿಂದ ಬರ್ತಾ ಇದೆ, ಇವನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಇಲ್ಲಾಂದರೆ ಆಗೋದಿಲ್ಲ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.